ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತಿ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಹುದ್ದೆಗಳನ್ನು ಬರ್ತಾ ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಎರಡು ಕಣ್ಣಿದ್ದಂಗೆ ಈ ದೇಶಕ್ಕೆ, ಒಂದು ವರ್ಗಕ್ಕಲ್ಲ, ಒಂದು ಧರ್ಮಕ್ಕಲ್ಲ, ಈ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಸಂಬಂಧ ಇರೋದು. ಅವರು ಯಾವ ಕಾರಣದಿಂದ ಮಾತಾಡಿದ್ರು ಅದನ್ನು ಖಂಡಿಸಿದ್ದಾರೆ ನಮ್ಮ ನಾಯಕರು. ನಾನು ಖಂಡಿಸ್ತೀನಿ. ಅದು ಉಚಿತವಲ್ಲ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಈ ರಾಷ್ಟ್ರದ ಇಷ್ಟೊಂದು ಮೇಧಾವಿಯಾಗಿ ತನ್ನನ್ನೇ ತಾನು ಅರ್ಪಿಸ್ಕೊಂಡು ಸಂವಿಧಾನ ಕೊಟ್ಟಂಥ ಮಹಾನ್ ಚೇತನ ಬಗ್ಗೆ ಅವರು ಮಾತಾಡಿದ್ದು ನಮಗೆಲ್ಲ ನೋವು ಮಾಡಿದೆ. ನನಗೆಲ್ಲ ಇಡೀ ದೇಶದ ಜನಗೆ ಇದು ನೋವು ಮಾಡಿದೆ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಇಂಥದ್ದು ಅದು ಭಾರತ ಸರ್ಕಾರ ಇದು ಮಾಡಬಾರ್ದಾಗಿದೆ. ಸರ್, ಈಗ ಮಹಾತ್ಮ ಗಾಂಧೀಜಿ ಅಧಿವೇಶನ ಏನಿದೆ, ಪಾರ್ಟ್ ಆಫ್ ದಿ ಫ್ರೀಡಮ್ ಮೂವ್ಮೆಂಟ್, ಅದು ಸ್ವತಂತ್ರ ಚಳವಳಿಯ ಒಂದು ಭಾಗ. ಹೀಗಾಗಿ ಎಲ್ಲ ಧರ್ಮದವರು, ಇಡೀ ಭಾರತೀಯರಿಗೆ ಅವರು ಫಾದರ್ ಆಫ್ ನೇಷನ್. ಹೀಗಾಗಿ ಈ ಕಾರ್ಯಕ್ರಮ 100 ವರ್ಷದ ಶತಮಾನೋತ್ಸವ, ಅವ್ರು ಮಾಡಿದಂತ ಅಧಿವೇಶನ ಶತಮಾನೋತ್ಸವ ತಾವು ಮಾಡ್ತಾ ಇದ್ದೀರಾ. ಯಾಕೆ ಎಲ್ಲ ಪಕ್ಷದವರನ್ನ ಎಲ್ಲರನ್ನ ಕೂಡಿ ಮಾಡಬಹುದಿತ್ತಲ್ಲ? ಗಾಂಧೀಜಿ ಸ್ಮಾರಕ ಪುತ್ಥಳಿ ಅನಾವರಣಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನೂ ಕರೀತೀವಿ. ಬಿಜೆಪಿಯವರು ಬರಬೇಕು, ಕಾಂಗ್ರೆಸ್ದವರು ಬರಬೇಕು, ದಳದವರು ಬರಬೇಕು. ಪಕ್ಷಾತೀತವಾಗಿ ಎಲ್ಲರಿಗೂ ಆಹ್ವಾನ ಇದೆ. ಅದು ಸರ್ಕಾರಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ಸ್ಪೀಕರ್ ಅವರ ನೇತೃತ್ವದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರೆಲ್ಲರಿಗೂ ಪ್ರೋತ್ಸಾಹ. ರಾಜ್ಯಭಾರ ಮಾಡುವವರು, ಆಡಳಿತ ಮಾಡುವವರು ಇವತ್ತು ರಾಷ್ಟ್ರವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಯಾಕಂದರೆ ಈ ಭಾರತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮಗಳು ಸಮವಾಗಿರಬೇಕಂತ ಪಂಡಿತ್ ಜವಾಹರ್ಲಾಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸಂವಿಧಾನ ರಚನೆ ಮಾಡಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆ ಮಾಡೋಕ್ಕೆ ಅವಕಾಶ ಮಾಡಿದ್ರು. ಅವರು ಕೊಟ್ಟಂಥ ಸಂವಿಧಾನ ಜಗತ್ತಿನ ಅತಿ ಶ್ರೇಷ್ಠವಾದ ಸಂವಿಧಾನ ಆಗಿದೆ. ಅದನ್ನು ಕಟ್ಟಕಡೆ ವ್ಯಕ್ತಿಗೆ ಕಲಿಸ್ಬೇಕು. ಸಾಮಾಜಿಕ ಶಿಕ್ಷಣ, ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಬೇಕು ಅನ್ನೋದೇ ಸನ್ಮಾನ್ಯ ಗಾಂಧೀಜಿಯವರ ಕನಸಾಗಿತ್ತು. ಅದನ್ನು ನನಸು ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಪ್ರಧಾನಮಂತ್ರಿಗಳಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಕಿಚಗಡಿ ಈ ದೆಸೆಯಲ್ಲಿ ಏನು ಅವರೇ ನಮಗೆ ಆ ದಿನ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಮತ್ತೆ ಪುನಶ್ಚೇತನಗೊಳಿಸಿ ಅದನ್ನು ಮತ್ತೆ ಜಾರಿಗೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಅವರ ಏನು ಕನಸಿತ್ತು ಅದನ್ನು ನನಸು ಮಾಡುವಂಥ ಕಾರ್ಯಕ್ರಮ ಇವತ್ತು ಕರ್ನಾಟಕ ಸರ್ಕಾರ, ವಿಶೇಷವಾಗಿ ನಾನು ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ, ಪಕ್ಷದ ಮುಖಂಡರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ 1924ರಲ್ಲಿ ಅಧಿವೇಶನ ಮಾಡಿ ಅವರ ಅಧ್ಯಕ್ಷರಾಗಿ ಅವರು ಕೊಟ್ಟಿರೋ ಮಾರ್ಗದರ್ಶನ, ಅವರ ಚಿಂತನೆಗೆ ನಾವು ಇವತ್ತು ಮತ್ತೆ ಘೋಷಣೆ ಮಾಡಬೇಕಾಗ್ತದೆ. ಗಾಂಧೀಜಿಯವರ ಕನಸನ್ನು ನನಸು ಮಾಡಬೇಕಾದ್ರೆ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಅದರ ಬಗ್ಗೆ ಇವತ್ತು ವರ್ಕಿಂಗ್ ಕಮಿಟಿ ನಡೀತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಕಾರ್ಯಕಾರಿ ಸಮಿತಿ ಎಲ್ಲರೂ ಕೂಡ ಬರ್ತಾರೆ. ವಿಶೇಷವಾಗಿ ಎಸ್ ವೇಣುಗೋಪಾಲ್ ಅವರು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸುಮಾರು 23ನೇ ತಾರೀಕಿನಿಂದ ಇಲ್ಲೇ ಇದ್ದಾರೆ. ಇದರ ಮೂಲ ಉದ್ದೇಶ ಇಡೀ ಭಾರತ ದೇಶಕ್ಕೆ ಗಾಂಧೀಜಿಯವರ ಚಿಂತನೆ, ಅವರ ಕಲ್ಪನೆ, ಅವರ ನಡೆದಂಥ ದಾರಿ, ಅವರ ತ್ಯಾಗ, ಬಲಿದಾನ, ಜೈಲುವಾಸ, ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಈ ರಾಷ್ಟ್ರದ ಎಲ್ಲ ಧರ್ಮದ ಜನರು, ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಇವರೆಲ್ಲರನ್ನೂ ಒಟ್ಟುಗೂಡಿಸಿ ನಾವೆಲ್ಲ ಭಾರತೀಯರು ಅಂತೇಳಿ ಗಾಂಧೀಜಿಯವರ ನಾಯಕತ್ವದಲ್ಲಿ
ಹೋರಾಟ ಮಾಡಿ ಕಾರ್ಯಕ್ರಮ ಆಗಬೇಕಂದ್ರು ಇದು ಕಾಂಗ್ರೆಸ್ ಕಾರ್ಯಕ್ರಮ ಆಗ್ತದೆ, ಅದು ಜನ ಕಾರ್ಯಕ್ರಮ ಆಗುತ್ತೆ, ಆ ನಿಟ್ಟಿನಲ್ಲಿ ಮಾಡ್ತೀವಿ ಅಂತ ಹೇಳಿ ಆನ್ ರೆಕಾರ್ಡ್ ಅದೊಂದು ಫ್ಲೋರ್ನಾಗ ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಅದಾದ ನಂತರ ಈಗ ಒಂದು 3 ತಿಂಗಳ ಹಿಂದೆ ಒಂದು ಡಿ ಸಿ ಆಫ್ ಬಿಸ್ನೆಸ್ ಪತ್ರಿಕೆ ಮುಖಾಂತರ ಓದಿದ್ದು ನಾನು 100 ವರ್ಷದ ಕಾರ್ಯಕ್ರಮ ಬಗ್ಗೆ ಡಿ ಸಿ ಅವರು ಒಂದು ಮೀಟಿಂಗ್ ಕರೆದಿದ್ರು ಅಂತ. ನಾನು ಕರೆದೇ ಇಲ್ಲ ಆ ಕಾರ್ಯಕ್ರಮಕ್ಕೆ, ಉತ್ತರ ಕ್ಷೇತ್ರ ಶಾಸಕರ ಹೆಸರು ಓದಿದ್ದು ನಾನು. ಅಂದ್ರೆ ಅವಾಗಿಂದನೇ ಇದು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ತಿಳ್ಕೊಂಡು ಅವ್ರು ಮಾಡಿದ್ರೆ ತಪ್ಪದ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ. ಮಹಾತ್ಮ ಗಾಂಧೀಜಿಯವರ ತಮ್ಮ ಜೀವನಮಾನದಲ್ಲಿ ಒಂದೇ ಸಲ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ. ಈಗ ನೀವು ಬೋರ್ಡ್ ನೋಡಿರೋದು AICC ಅಧ್ಯಕ್ಷ. ಅವಾಗ AICC ಇಲ್ಲಾಗಿದ್ದು, ಈಗ AICC ಆಗಿದ್ದು. ಅವಾಗ ರಾಷ್ಟ್ರೀಯ ಕಾಂಗ್ರೆಸ್ ಇತ್ತು. ನೀವೆಲ್ಲ ಬೆಂಗಳೂರು ನೋಡಿ ಬಂದ ಗಾಂಧಿ ಅವ್ರದ್ದು ಒಂದು ಕಾರ್ಟೂನ್ ಅಂದ್ರೆ ಒಂದು ಹಿಂಗೆ ರೇಖಾಚಿತ್ರಗಳು ಇಷ್ಟು ಚಿತ್ರ ಅದಾವ, ಉಳ್ಕಿದ ಚಿತ್ರಗಳು ಎಲ್ಲ ದೊಡ್ಡ ಅದಾವ. ಚಿತ್ರ ಹಚ್ಚೋದಿತ್ತಂದ್ರೆ ಕಾಂಗ್ರೆಸ್ ಭಾವಿ ಅಂತ ಏನು ಅದ. ಈಗ ಅಲ್ಲಿ 100 ಚಿತ್ರಗಳು ಅದಾವ. ಅವಾಗ ಗಾಂಧೀಜಿಯವ್ರು ಬಂದಂತ ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ ಗಂಗೂಬಾಯಿ ಅನಗಲ್ ಅವರೊಂದು ಚಿತ್ರ ಇರ್ಬೋದು. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.